ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ವರಣಿಕಾ ಜಿಎನ್. ನಾನು ಆಯುರ್ವೇದಿಕ್ ಡಾಕ್ಟರ್, ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್. ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದೇನೆ. ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ. ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋ ತುಲಾ ರಾಶಿಯವರಿಗೆ ಆಗಿರುತ್ತೆ. ಸೊ ತುಲಾ ರಾಶಿಯಲ್ಲಿ ಯಾರೆಲ್ಲ ಇದಿರೋ ಅವ್ರಿಗೆಲ್ಲರಿಗೂ ಕೂಡ ಆಕಾಶಿಕ್ ಕಾರ್ಡ್ ಇಂದ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು ಆಗಿರುತ್ತೆ. ಸೊ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲಾ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜ್ ಅಲ್ಲಿ ಬರ್ತಾ ಹೋಗುತ್ತೆ. ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಮಾರ್ಚ್ 2 ಮತ್ತು 3ನೇ ತಾರೀಕು ಟ್ಯಾರೋ ಕಾರ್ಡ್ ರೀಡಿಂಗ್ ಇಂದು ಕ್ಲಾಸು ಫ್ರೀ ಆಗಿ ನಾನು ನಡೆಸ್ಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಇದೆ ಅಂತ ಅನ್ನೋರು ಬಂದ್ಬಿಟ್ಟು ಜಾಯಿನ್ ಆಗ್ಬೋದು. ಸೊ ಜಾಯಿನ್ ಆಗೋದು ಹೇಗೆ ಅಂತ ಅಂದ್ರೆ ವಾಟ್ಸಪ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ಬಂದು ಜಾಯಿನ್ ಆದ್ರೆ ಅಲ್ಲಿ ನಾನು ಝೂಮ್ ಲಿಂಕ್ ಅನ್ನ ಕಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ದಿ ಮ್ಯೂಸ್ 15 ನಂಬರ್ ಅಂಡ್ ಲಕ್ಸುರಿಯನ್ನ ನೋಡ್ತಿದ್ದಂಕ್ಲೇ 15 ನಂಬರ್ ಬಂದಿರುವಂಥದ್ದು. ಓಕೆ, ಸೊ ಎಲ್ಲೋ ಒಂದ್ ಕಡೆ ನಾನು ಆರಾಮಾಗಿರ್ಬೇಕು, ನಾನು ಸಂಪಾದನೆ ಮಾಡಬೇಕು. ಇವಾಗಿಂದ ಏನಿದೆ ಇದೆ, ಇಲ್ಲ ಅಂತ ಏನು ಹೇಳ್ತಾ ಇಲ್ಲ, ಸಂಪಾದನೆ ಮಾಡಬೇಕು. ಆದ್ರೆ ಇನ್ನು ಸ್ವಲ್ಪ ಜಾಸ್ತಿ ಸಂಪಾದನೆ ಮಾಡಬೇಕು, ನಮ್ಮ ಇಚ್ಛೆಗಳನ್ನ ಪೂರೈಸ್ಕೋಬೇಕು. ಅದು ಮನೆ ಆಗಿರ್ಬೋದು, ಕಾರು, ಗಾಡಿ, ವಾಟ್ ಎವರ್, ನಿಮ್ಗೇನೋ ಒಂದು ಆಂಬಿಷಿಯಸ್ ಅಥವಾ ಏನೋ ಒಂದು ಪ್ಯಾಷನ್ ಇದೆ, ನೀವು ಇದನ್ನ ಮಾಡಬೇಕು ಅಂತ. ಅಂಡ್ ಅದು ಲಕ್ಸುರಿ ಆಗಿದೆ, ನಾಟ್ ಸಣ್ಣ ಪುಟ್ಟದ್ದು ಅಂತ ಅಲ್ಲ, ಸ್ವಲ್ಪ ಜಾಸ್ತಿ ಲಕ್ಸುರಿ ತನ ಅಂತ ಏನು ಹೇಳ್ತೀವಲ್ಲ, ಸೊ ಅದು ಇನ್ಕ್ಲೂಡ್ ಆಗಿರುವಂಥದ್ದು ತೋರಿಸ್ತಾ ಇದೆ. ಅಂಡ್ ಇತ್ತೀಚೆಗೆ ಮೆಲೋಡಿ ಸಾಂಗ್ಗಳನ್ನ ನೀವು ಕೇಳ್ತಾ ಇರ್ಬೋದು, ಅಥವಾ ಈ ತರ ಅಟ್ರಾಕ್ಷನ್ ಆಗ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ಚೆನ್ನಾಗಿರೋ ಡ್ರೆಸ್ಗಳು, ಅದು ಕಾಸ್ಟ್ಲಿ ಇರುತ್ತೆ. ಸೊ ಕಾಸ್ಟ್ಲಿ ಇರೋ ಡ್ರೆಸ್ಗಳಿಗೆ ಅಟ್ರಾಕ್ಷನ್ ಆಗುವಂಥದ್ದು ಅಂಡ್ ಸ್ವಲ್ಪ ಹುರುಪು ಅಂತ ಅಂತೀವಲ್ಲ, ಆ ತರದ್ ಬಂದಿದೆ. ಜೀವನ ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಆ ತರದಲ್ಲಿ ಹೋಗ್ತಾ ಇದೆ ಮೆಸೇಜಸ್. ಓಕೆ, ಇಟ್ಸ್ ಎ ಗುಡ್ ಪಾಸಿಟಿವ್ ಕಾರ್ಡ್ ಆಕ್ಚುಲಿ. ನೋಡೋಣ ಏನ್ ಮೆಸೇಜಸ್ ಇದೆ, ಮತ್ತೇನ್ ಮೆಸೇಜಸ್ ಇದೆ ತುಲಾ ರಾಶಿಯವರಿಗೆ ಅಂತ ಅನ್ನೋದು. ಥ್ಯಾಂಕ್ ಯು. ರಿಕವರಿ, ಆಲ್ರೆಡಿ ರಿಕವರಿ ಸ್ಟೇಜ್ ಅಲ್ಲಿ ಇದ್ದೀರಾ, ಹಂಗಾಗಿ ನಿಮ್ಗೆ ಎನ್ಲೈಟ್ಮೆಂಟ್. ಓಕೆ, ಹಂಗಾಗಿ ಸ್ವಲ್ಪ ನಿಮ್ಗೆ ಅದರಿಂದ ಹೊರಗಡೆ ಬಂದಿದ್ದೀರಾ. ಕೆಲವೊಬ್ರು ಆಲ್ರೆಡಿ ಈ ಒಂದೇನೋ ಒಂದು ಇತ್ತು, ಅದು ಬೇಗ ಸಮಸ್ಯೆಯಿಂದ ದೂರ ಆಗಿದೆ ಅಥವಾ ದೂರ ಆಗ್ತಾ ಇರಬಹುದು. ಅಂಡ್ ಇನ್ನು ಕೆಲವೊಬ್ಬರಿಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ, ಓಕೆ ನಾನು ಇಷ್ಟ ದಿನದಲ್ಲಿ ನಾನು ಹೊರಗಡೆ ಬರ್ತೀನಿ ಅಂತ ಹೇಳ್ಬಿಟ್ಟು. ಅಂಡ್ ರಿಕವರಿ ಸ್ಟೇಜ್ ಅಲ್ಲಿ ಇದ್ದೀರಾ. ಅಂಡ್ ಇನ್ನೂ ಒಂದ್ ಕಡೆ ಹೇಳೋದಾದ್ರೆ, ಯಾರೆಲ್ಲ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಲೈಫ್ ಅಲ್ಲಿ, ವಾಟ್ ಎವರ್ ನಿಮ್ದು ಏನೇ ಸಿಚುವೇಶನ್ ಅಲ್ಲಿ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಖಂಡಿತವಾಗ್ಲೂ ಕೂಡ ಅದು ಬೇಗನೆ ರಿಸಾಲ್ವ್ ಆಗುತ್ತೆ. ಓಕೆ, ನಿಮ್ ಕಡೆ ಏನಾದ್ರೂ ಅದು ನ್ಯಾಯಯುತವಾಗಿ ಇದ್ರೆ, ಲೀಗಲ್ ಅಂತ ಹೇಳ್ತೀವಿ, ನ್ಯಾಯಯುತವಾಗಿ ಏನಾದ್ರೂ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅದು ರಿಕವರಿ ಅಂತೂ ಆಗೇ ಆಗುತ್ತೆ. ಅಂಡ್ ಹೆಲ್ತ್ ರಿಲೇಟೆಡ್ ಆಗಿ ಏನಾದ್ರೂ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ರೆ, ಹೆಲ್ತ್, ಸ್ಕಿನ್ ರಿಲೇಟೆಡ್, ವಾಟ್ ಎವರ್ ನಿಮ್ಗೆ ಏನೇನೆಲ್ಲ ಸಮಸ್ಯೆ ಇದೆನೋ ಅದ್ರಲ್ಲಿ ಏನಾದ್ರು ರಿಕವರಿ ಅಂತೂ ಇದೆ. ಅಂಡ್ ಯಾವಾಗ ರಿಕವರಿ ಆಗುತ್ತೋ, ನಿಮ್ಗೆ ನಿಮ್ಮ ಜೀವನದಲ್ಲಿ ಒಂದು ವಿಷಯ ಬರುತ್ತೆ, ಆ ವಿಷಯದಿಂದ ನೀವು ತಿಳ್ಕೊಳೋ ಅಂತದ್ದು ತುಂಬಾನೇ ಇದೆ. ಅದು ಯಾವ್ದಾದ್ರೂ ಆಗಿರ್ಬೋದು, ಅದು ನೀವು ಬೇರೆ ಕೋರ್ಸ್ಗಳನ್ನ ತಗೊಂಡು ಏನಾದ್ರೂ ಸಾಧನೆ ಮಾಡ್ತಿರೋ, ಅಥವಾ ನಿಮಗೆ ಅಪಾರ್ಚುನಿಟೀಸ್ ಬರುತ್ತೋ, ಸ್ವಲ್ಪ ದಿನ ಅಷ್ಟೇ. ಇವಾಗ ಏನ್ ಈ ಸಫರಿಂಗ್ ಪೀರಿಯಡ್ ಅಂತ ಹೇಳ್ತೀವಿ, ಒಂದ್ ಸ್ವಲ್ಪ ದಿನ. ಸೊ ಆ ಪೀರಿಯಡ್ ಅನ್ನ ನೀವು ದಾಟ್ಬಿಟ್ರೆ, ಸೊ ನಿಮ್ಗೆ ಒಂದು ಒಳ್ಳೆ ಅಪಾರ್ಚುನಿಟೀಸ್ ಬರುವಂತದ್ದು ಆಕ್ಚುಲಿ ತೋರಿಸ್ತಾ ಇದೆ. ಗುರುಗಳನ್ನ ನಾವು ಮೀಟ್ ಮಾಡ್ಬೇಕು ಅಂತ ಏನಾದ್ರು ಇತ್ತು ಅಂದ್ರೆ, ಅಂಡ್ ನನ್ಗೊಬ್ರು ಗುರು ಬೇಕು, ನನ್ಗೆ ದಾರಿ ಮಾಡ್ಕೊಡ್ಲಿಕ್ಕೆ ಒಬ್ರು ಗುರು ಬೇಕು ನನ್ಗೆ ಅಂತ ಆತರ ಏನಾದ್ರು ಇತ್ತು ಅಂದ್ರೆ ಖಂಡಿತವಾಗ್ಲೂ ಸಿಗ್ತಾರೆ. ವೇಟ್ ಮಾಡಿ. ಆಲ್ರೆಡಿ ಇದ್ದೀರಾ, ಆಪತ್ತಲ್ಲೇ ಇದ್ದೀರಾ, ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ಇರ್ಬೋದು, ಅದು ಬರೀ ಸ್ಪಿರಿಚುವಾಲಿಟಿ ಅಂದ್ರೆ ಗುರು ಅಂತ ಅಲ್ಲ, ವಾಟ್ ಎವರ್, ಅದು ಒಬ್ರಂತೂ ನಿಮ್ಗೆ ಸಿಕ್ಕೇ ಸಿಗ್ತಾರೆ. ಓಕೆ, ಒಂದು ಗೈಡೆನ್ಸ್ ಅನ್ನೋರು ನಿಮ್ಮ ಲೈಫ್ ಅಲ್ಲಿ ಬಂದೇ ಬರ್ತಾರೆ, ಬೇಗನೆ ಬರ್ತಾರೆ. ಓಕೆ, ಥ್ಯಾಂಕ್ ಯು. ಟ್ರಾನ್ಸ್ಫರ್ಮೇಶನ್. ಓಕೆ, ಇವಾಗಿಂದ ಏನಿದೆಯಲ್ಲ ಆ ಲೈಫ್ ನ ಬಿಟ್ಟು ಟ್ರಾನ್ಸ್ಫರ್ಮೇಶನ್ ಕಡೆಗೆ ನೀವು
ಆಗೇ ಆಗುತ್ತೆ. ಆ್ಯಂಡ್ 3 ಆಫ್ ಕಪ್ಸ್ ಆಮೇಲೆ ನೀವು ಸೆಲೆಬ್ರೇಷನ್ ಮೋಡಲ್ಲಿ ಹೋಗ್ತೀರಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಆ್ಯಂಡ್ ಇವಾಗ ಏನು ಇದೆನೋ ಅದು ಕರ್ಮ ರಿಲೇಟೆಡ್ ಆಗಿ ಬಂದಿರುವಂಥದ್ದು. ಅದು ಪಾಸ್ಟ್ ಕರ್ಮ ಆಗಿರ್ಬೋದು, ಒಟ್ಟು ಕರ್ಮ ರಿಲೇಟೆಡ್ ಆಗಿ ಅದನ್ನ ನೀವು ಅದರಿಂದ ನೀವು ತಪ್ಪಿಸ್ಕೊಳಕ್ಕಾಗಲ್ಲ. ಓಕೆ, ಸೊ ನೀವೇನೇ ಸಫರ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಈಸಿ ವೇ ಅಲ್ಲಿ ಅದು ಕೆಲವೊಬ್ರಿಗೆ ಆಲ್ರೆಡಿ ಹೇಳಿದ್ನಲ್ಲ ರಿಕವರಿ ಆಗುತ್ತೆ ಅಂತ. ಇನ್ನು ಕೆಲವೊಬ್ರಿಗೆ ಏನು ಇದೆ ಅಂತ ಅಂದ್ರೆ ಇವಾಗ ಸಫರ್ ಏನೋ ಮಾಡ್ತಿದ್ವಿ, ಅದು ತುಂಬಾ ದಿನದಿಂದ ಇದೆ. ಓಕೆ, ಅದು ಸೇಮ್ ರಿಲೇಟೆಡ್ ಟು ದಿ ಕರ್ಮ ರಿಲೇಟೆಡ್ ಆಗಿ ಬಂದಿರುವಂಥದ್ದು. ಓಕೆ, ಸೊ ಹಂಗಾಗಿ ಅದನ್ನ ನೀವು ಹೋಲ್ ಹಾರ್ಟೆಡ್ಲಿ ಅಕ್ಸೆಪ್ಟ್ ಮಾಡಿ. ಇಲ್ಲ, ಹೌದು, ನಾನು ಇದು ಕಷ್ಟದಲ್ಲಿದ್ದೀನಿ, ನಾನು ಅದನ್ನ ತೀರಿಸ್ತೀನಿ, ನನ್ನ ಒಂದು ಕರ್ಮ ಅದು ಕಳಿಬೇಕು ಅಂತ ಹೇಳ್ಬಿಟ್ಟು ನೀವು ಭೂಮಿಗೆ ಬಂದಿದ್ರೆ ಅಂತಂದ್ರೆ ಅದನ್ನ ಯಾರಿಂದಾನು ಕೂಡ ತಪ್ಸಕ್ಕಾಗಲ್ಲ ಅಲ್ವಾ. ಸೊ ಆ ರೀತಿ ಡೀಪರ್ ಲೆವೆಲ್ ಅಲ್ಲಿ ಬಂದಿರುವಂಥದ್ದು. ಅಂಡ್ ಅದು ಸ್ವಲ್ಪ ದಿನ ಇರುತ್ತೆ ಅಂಡ್ ಅದನ್ನ ಶಿಫ್ಟ್ ಆಗುತ್ತೆ. ಓಕೆ, ಒಂದು ಕಡೆಯಿಂದ ಒಂದು ಫಾರ್ಮೇಶನ್ ಇಂದ ಇನ್ನೊಂದು ಫಾರ್ಮೇಶನ್ಗೆ ನಿಮ್ಗೆ ಲೈಫ್ ಅಲ್ಲಿ ಶಿಫ್ಟ್ ಆಗುವಂಥದ್ದು. ನಾನು ಹೇಳ್ದೆ ಗುರು ಸಿಗ್ತಾರೆ ಮಾಡ್ತಾರೆ ಅಂತ. ಸೊ ಸೇಮ್ ಅದೇ ರಿಲೇಟೆಡ್ ಆಗಿ ಬಂದಿರುವಂಥದ್ದು. ಅಂಡ್ ಫ್ರೆಂಡ್ಸ್, ಸೊಸೈಟಿ ಒಂದು ಏಳಿಗೆ ಆಗುವಂಥದ್ದು, ಪ್ರಮೋಷನ್ ಸಿಗುವಂಥದ್ದು ಅಂಡ್ ನೀವೇನ್ ಅನ್ಕೊಂಡಿರ್ತೀರೋ ಆ ಲೈಫ್ ನಿಮ್ಗೆ ಸಿಗುವಂಥದ್ದು ಮುಂದಿನ ದಿನಗಳಲ್ಲಿ ತೋರಿಸ್ತಾ ಇದೆ. ನೋಡೋಣ ಮತ್ತೆ ಮೆಸೇಜಸ್ ಇದೆ ಆಕಾಶಿಕ್ ಕಾರ್ಡ್ ರೆಕಾರ್ಡ್ ಇಂದ ತುಲಾ ರಾಶಿಯವರಿಗೆ ಅಂತ ಅನ್ನೋದು. Archangel Lavender, prepare for soul healing, forgive and release everyone. ಓಕೆ, ಎಷ್ಟು ಡೀಪ್ ಆಗಿ ಬಂದಿರುವಂಥದ್ದು. ಇಷ್ಟು ನಾನು ಆಕ್ಚುಲಿ ಮೇಷರಾಶಿಯಿಂದ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಇದು ಒಂದು ತುಲಾ ರಾಶಿಯವ್ರಿಗಂತೂ ವೆರಿ ಡೀಪ್ ಮೆಸೇಜಸ್. ಸೋಲ್ ಹೀಲಿಂಗ್ ಆಗಬೇಕು ಅಂತ ಅನ್ನೋದು. ಓಕೆ, ಸೋಲ್ ಹೀಲಿಂಗ್ ಅಂದ್ರೆ ಏನು ಅಂತ ಅಂದ್ರೆ ನೀವು ಏನಕ್ಕೆ ಬಂದಿದ್ದೀರಾ, ಪರ್ಪಸ್ ಆಫ್ ಲೈಫು ನಿಮ್ಗೆ ಕಾನ್ಶಿಯಸ್ ಅಲ್ಲಿ ಗೊತ್ತಿರೋದಿಲ್ಲ. ಯಾರ್ಯಾರು ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಂತ ಹೋಗ್ತೀವಿ. ಓಕೆ, ಅದು ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಕಡೆಗೆ ಹೋಗುತ್ತೆ, ನೀವು ಎಲ್ಲೋದ್ರೂ ಕೂಡ ಅದು ಸ್ಯಾಟಿಸ್ಫೈ ಆಗಲ್ಲ. ಓಕೆ, ಅದು ಯಾಕಂದ್ರೆ ಸೋಲ್ ಲೆವೆಲ್ ಅಲ್ಲಿ ನಿಮ್ದು ಪರ್ಪಸ್ ಅಲ್ಲ, ಅದು ನಿಮ್ಮ ಒಂದು ಪರ್ಪಸ್ ಏನಿದೆನೋ ಅದನ್ನ ನೀವು ಪೂರೈಕೆ ಮಾಡಿದ್ರೆ ಮಾತ್ರನೇ ನಿಮ್ಗೆ ಆರಾಮಾಗಿರ್ತೀರಾ. ಕಡಿಮೆ ಸಂಬಳ ಬಂದ್ರೂ ಕೂಡ ಆರಾಮಾಗಿರುವಂಥದ್ದು ಆ ತರದಲ್ಲೆಲ್ಲ ಹೋಗುತ್ತೆ. ಬಟ್ ಯಾವಾಗ ನಿಮ್ಮ ಅಲೈನ್ಮೆಂಟು, ನೀವು ಬಂದಿರೋ ಉದ್ದೇಶನೇ ಬೇರೆ, ಇಲ್ಲಿ ಮಾಡ್ತಾ ಇರೋ ಕೆಲಸನೇ ಬೇರೆ ಅಂತ ಅಂದಾಗ ಡ್ಯಾಮೇಜ್ ಆಗ್ಬಿಡುತ್ತೆ. ಎಲ್ಲ ಕಡೆಯಿಂದನೂ ಕಷ್ಟಗಳು ಒಂದ್ರ ಮೇಲೆ ಒಂದು ಬಂದ್ ಕುತ್ಕೊಂಡ್ ಬಿಡ್ತವೆ ಅಂಡ್ ನೀವು ಅದ್ರ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಏನಾಗುತ್ತೆ ಅಂದ್ರೆ ಇಲ್ಲಿ ನೀವು ಎಲ್ಲರನ್ನು ಕೂಡ ಅವರು ಹಂಗ್ ಮಾಡಿದ್ರು, ನನ್ಗೆ ಹಿಂಗ್ ಮಾಡಿದ್ರು, ಈ ತರ ನನ್ಗೆ ಟಾರ್ಚರ್ ಮಾಡಿದ್ರು ಅಂತ ಅನ್ನೋ ಬದ್ಲುನು ಅಕ್ಸೆಪ್ಟ್ ಮಾಡ್ಬಿಟ್ಟು ಅವ್ರನ್ನ ನಿಮ್ ಕಡೆಯಿಂದ ರಿಲೀಸ್ ಮಾಡಿ. ಓಕೆ, ಅಂಡ್ ರಿಡ್ಜ್ ಇಟ್ಕೊಂಡ್ಬೇಡಿ ಯಾವಾಗ್ಲೂ ಕೂಡ. ನೋಡಿ, ಫರ್ಗಿವ್ ಅಂಡ್ ರಿಲೀಸ್ ಎವ್ರಿವನ್. ನೀವು ಯಾರನ್ನು ಕೂಡ ಇಟ್ಕೊಂಡು ಎಷ್ಟು ನಿಮ್ಮ ಮೈಂಡಲ್ಲಿ ಇರುತ್ತೋ, ಗಡ್ಜಿರುತ್ತೋ, ಈಗೋ ಇರುತ್ತೋ, ಅಥವಾ ನಾನು ಅವ್ರನ್ನ ಕ್ಷಮಿಸಲ್ಲ, ನನ್ನ ಲೈಫಲ್ಲೇ ಅವ್ರನ್ನ ಕ್ಷಮಿಸಲ್ಲ, ನನ್ಗೆ ಹಂಗ್ ಮಾಡಿದ್ದಾರೆ ಹಿಂಗ್ ಮಾಡಿದ್ದಾರೆ ಅಂತ ಅಂದಷ್ಟು ನಿಮ್ಮ ಲೈಫ್ ಏನಾಗುತ್ತೆ, ಡೌನ್ ಆಗಿ ಹೋಗುತ್ತೆ. ಆಡಿ ಮಾತಾಡಿ ಹೋಗಿರೋರು ಆರಾಮಿದಾರೆ, ಇಲ್ಲಿ ಇಟ್ಕೊಂಡಿರೋರು ನೀವು. ಸೊ ನೀವು ರಿಲೀಸ್ ಆಗ್ಬೇಕು ಅಂತ ಅಂದ್ರೆ, ನೀವು ಚೆನ್ನಾಗಾಗ್ಬೇಕು ಅಂತ ಅಂದ್ರೆ ನೀವು ಅವ್ರನ್ನ ಫರ್ಗಿವ್ ಮಾಡ್ಲೇಬೇಕು ಅಂಡ್ ರಿಲೀಸ್ ಮಾಡ್ಬೇಕು. ಸೊ ಇದು ಯಾವಾಗ ಆಗುತ್ತೋ ಅವಾಗ ಸೋಲ್ ಹೀಲಿಂಗ್ ಅಂತ ಅನ್ನೋದು ಬರ್ತಾ ಹೋಗುತ್ತೆ. ಓಕೆ, ಸೊ ಇಟ್ಸ್ ವೆರಿ ಡೀಪ್ ಮೆಸೇಜಸ್. ಓಕೆ, ಯಾರಿಗೆಲ್ಲ ಕನೆಕ್ಟ್ ಆಗಿದೆನೋ ದಯವಿಟ್ಟು ಮೆಸೇಜ್ ಮಾಡಿ. ನಾನು ನಿಜವಾಗ್ಲೂ ಓದ್ತೀನಿ ಎಲ್ಲಾ ಮೆಸೇಜಸ್, ನಾನು ನಿಜವಾಗ್ಲೂ ರಿಪ್ಲೈ ಮಾಡ್ತೀನಿ, ಓದ್ತೀನಿ. ಹೌದು ನನ್ಗೆ ಈ ತರ ಆಗಿದೆ ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ. ಓಕೆ, ಅಂಡ್ ವೆರಿ ವೆರಿ ಡೀಪ್ ಮೆಸೇಜಸ್ ತುಲಾ ರಾಶಿ ಅವ್ರಿಗೆ. ಡಿವೈನ್ ಅಲೈನ್ಮೆಂಟ್, ಅಲೈನ್ ವಿತ್ ಹೈಯರ್ ಫ್ರೀಕ್ವೆನ್ಸಿ, ಸೊ ಎನ್ಹಾನ್ಸ್ ಯುವರ್ ಇಂಟ್ಯೂಟಿವ್ ಸೆನ್ಸಸ್. ಹೇಳಿದ್ನಲ್ಲ ಅಲೈನ್ಮೆಂಟ್ ಅಲ್ಲಿ ಇರ್ಬೇಕು ಅಂತ, ಸೇಮ್ ಅದೇ ತರನೇ ಬಂದಿದೆ. ಡಿವೈನ್ ಅಲೈನ್ಮೆಂಟ್ ಅಲ್ಲಿ ನೀವು ಇದ್ರೆ ಅಂತ ಅಂದ್ರೆ ನಿಮ್ಗೆ ಬೇಕಾಗಿರುವಂತಹ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ, ಕಂಪನಗಳು ಅಂತ ಹೇಳ್ತೀವಿ. ಸೊ ಅದು ಅಟ್ರಾಕ್ಟ್ ಆಗುತ್ತೆ. ಎಕ್ಸಾಂಪಲ್ ಏನು ಅಂತ ಅಂದ್ರೆ, ಇಲ್ಲಿ ಇವಾಗ ರೇಡಿಯೋದಲ್ಲಿ ನಾವು 98.1 98.2 ಹೆಂಗೆ ಹರ್ಟ್ಸ್ ಗಳನ್ನ ನಾವು ಕೇಳ್ತೀವೋ, ಇವಾಗ ರೇಡಿಯೋದಲ್ಲಿ ನಾವು ಯಾವ ರೀತಿ ಕೇಳಿ ಸೆಟ್ ಮಾಡ್ಕೊಂತೀವೋ ನಮ್ಗೆ ಅದೇ ಅವರೇ ಬರ್ತಾರೆ, ಅವರೇ ಆರ್ಜೆ ಬಂತು, ಅವರೇ ಹೇಳೋದು, ಅವ್ರದನ್ನೇ ನಾವು ಕೇಳ್ತೀವಿ. ಬಟ್ ನಾವು ಏನಾದ್ರು ಸ್ವಲ್ಪ 1, 2, 3 ಏನಾದ್ರು ಬೇರೆ ಏನಾದ್ರು ಚೇಂಜ್ ಮಾಡಿದ್ರೆ, ಓಕೆ 98.3 ಇತ್ತು 98.4 ಅಂತ ಹೇಳ್ಬಿಟ್ಟು ನಾವು ಹರ್ಟ್ಸ್ ಏನಾದ್ರು ಸೆಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಬರುವಂತಹ ಸಿಗ್ನಲ್ಸ್ 98.3 ಅಲ್ಲಿ ಬರುವಂತಹ ಸಿಗ್ನಲ್ಸ್ 4 ಅಲ್ಲಿ ಸಿಗಲ್ಲ.
ಓಕೆ, ನಿಮ್ದು ಕೂಡ ಹಂಗೆ ಇರುತ್ತೆ. ಸೊ ಹಂಗಾಗಿ ನೀವು ಸೋಲ್ ಲೆವೆಲ್ ಅಲ್ಲಿ ಇಳಿದ್ಬಿಟ್ಟು ಹೀಲಿಂಗ್ ಅನ್ನ ಮಾಡ್ಕೋಬೇಕಾಗತ್ತೆ ಅಂತ. ಅದು ಯಾವ್ದಾದ್ರು ಆಗಿರ್ಬೋದು, ನಿಮ್ಮ ಲೆವೆಲ್ ಅಲ್ಲಿ ಯಾವ್ದಾದ್ರು ನೀವು ಜಾಯಿನ್ ಆಗ್ತೀರಾ ಅಂತ ಅಂದ್ರೆ ನೀವು ಅದಕ್ಕೆ ಜಾಯಿನ್ ಆಗಿ ಹೀಲಿಂಗ್ ಅನ್ನ ನೀವು ಕಲಿಬಹುದು. ಅಂಡ್ ನೀವು ಮೊದ್ಲು ಹೀಲಿಂಗ್ ಆಗಿ ಆಮೇಲೆ ಬೇರೆಯವ್ರಿಗೂ ಕೂಡ ಹೇಳ್ಕೊಡ್ಬೋದು. ಓಕೆ, ಅಂಡ್ ಇದಿಷ್ಟು ಡೀಪ್ ಮೆಸೇಜಸ್ ವಿತ್ ಇನ್ ದ ಟ್ಯಾರೋ ಕಾರ್ಡ್ ಅಲ್ಲಿ. ಓಕೆ, ಈ ರೀತಿ ನಾನು ಕೂಡ ಟ್ಯಾರೋ ಕಾರ್ಡ್ ರೀಡರ್ ಆಗಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ಮಾರ್ಚ್ 2 ಮತ್ತೆ 3ಗೆ ಫ್ರೀ ವೆಬಿನಾರ್ ಇದೆ, ಫ್ರೀ ಬೂತ್ ಕ್ಯಾಂಪ್ ಇದೆ, ನೀವು ಬಂದು ಕೂಡ ಜಾಯಿನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಮುಂದಿನ ರೀಡಿಂಗ್ ಅಲ್ಲಿ ಮತ್ತೊಂದು ರೀಡಿಂಗ್ ಅನ್ನ ತಗೊಂಡ್ ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.